ಇವತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಫ್ರೀಡಂ ಪಾರ್ಕ್ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಲಕ್ಷಾಂತರ ಶಿಕ್ಷಕರು ಫ್ರೀಡಂ ಪಾರ್ಕ್ ಬಂದಿದ್ದಾರೆ. ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ನಮ್ಮ ನ್ಯಾಯಯುತ ಬೇಡಿಕೆಗಳಾದಂಥ ಪದವೀಧರರನ್ನು ವಿಲೀನಗೊಳಿಸ್ತಕ್ಕಂಥದ್ದು, ಅದಕ್ಕೊಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಬೇಕು, ಅದನ್ನು ಮಾಡಿ ಮತ್ತು ಮುಖ್ಯೋಪಾಧ್ಯಾಯರಿಗೆ ನ್ಯಾಯಯುತವಾಗಿ ಸರ್ವಿಸ್ ಸೀನಿಯಾರಿಟಿ ಮೇಲೆ ಪ್ರಮೋಷನ್ ಕೊಡಿ, ಮತ್ತು ನಮ್ಮೇಲೆ BA ಆಗಿರ್ತಕ್ಕಂಥ ಶಿಕ್ಷಕರನ್ನು ಸೇವಾ ಜ್ಯೇಷ್ಠತೆ ಮೇಲೆ ಅವರಿಗೆ ಹೈಸ್ಕೂಲು ಕೊಡಿ. ಮತ್ತು ನಮ್ಮಲ್ಲಿ ಇವತ್ತು 1ರಿಂದ 7ನೇ ಕ್ಲಾಸ್ ಗಂಟ ಪಾಠ ಮಾಡ್ತಿದ್ದಂಥ ನಮ್ಮನ್ನು 1 to 5th ಅಂತ ಮಾಡಿದ್ದೀರಾ, ಅದನ್ನು ಕೂಡಲೇ ಆ ಸಿಲಿಂಡರ್ನ ತಿದ್ದುಪಡಿ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಸಭೆಯಲ್ಲಿ ಮಂಡಿಸಿದ್ದೀವಿ. ಇದಕ್ಕೆ ಸರ್ಕಾರನೂ ಕೂಡ ಸಕಾರಾತ್ಮಕ ಸ್ಪಂದನೆಯನ್ನು ಮಾಡ್ತಾ ಇದೆ. ಆದರೆ ಮಾನ್ಯ ಶಿಕ್ಷಣ ಸಚಿವರು ಬಂದು ನಮಗೆ ಈ ಸಭೆಯಲ್ಲಿ ಅವರು ಘೋಷಣೆಯನ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ ಇಡೀ ನಾಡಿನ ಶಿಕ್ಷಕರ ಪರವಾಗಿ ನಾವು ಕಠಿಣವಾದ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಬರ್ತಾರಾ ಇಲ್ವಾ ಅಂತ, ಸನ್ಮಾನ್ಯ ಸಚಿವರು ಮಧು ಬಂಗಾರಪ್ಪ ಅವರು ಬರ್ತಾರಂತ, ಮಧು ಬಂಗಾರಪ್ಪ ಅವರು ಬರ್ತಾರಾ? ಮಧು ಬಂಗಾರಪ್ಪನವರಿಗೆ ಈಗಾಗಲೇ ನಾವು ಮನವಿ ಮಾಡಿದ್ದೀವಿ, ತಾವು ಬರಬೇಕು. ಲಕ್ಷಾಂತರ ಜನ ಶಿಕ್ಷಕರು ಸೇರ್ತಾ ಇದ್ದಾರೆ. ತಾವು ಯಾವುದೇ ಕಾರ್ಯಕ್ರಮಗಳು ಇದ್ರೂ ಕೂಡ ರದ್ದು ಮಾಡಿ ಬನ್ನಿ ಎಂದಿವೆ. ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ನಾಡಿನ ಒಬ್ಬ ಜನಪರ ಬಡವರ ಪರ ಹೋರಾಟಗಾರ ಮಧು ಬಂಗಾರಪ್ಪನವರ ಪುತ್ರರಾಗಿರೋದ್ರಿಂದ ಅವರು ನಮ್ಮ ಶಿಕ್ಷಕರನ್ನ ಬೀದಿ ಇಳಿಯಲಿಕ್ಕೆ ಬಿಡೋದಿಲ್ಲ. ಬಂದು ಅವರು ನಮಗೆ ಸ್ಪಷ್ಟವಾದ ಒಂದು ಭರವಸೆಯನ್ನು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ.